ಇನ್ನು ಇಬ್ಬರು ಆರೋಪಿಗಳು ಮರ್ಡರ್ ಕೇಸು ಒಂದರಲ್ಲಿ ಜೈಲು ಸೇರಿದ್ದರು. ಒಂದೇ ಬ್ಯಾರಕ್ನಲ್ಲಿ ಮತ್ತಷ್ಟು ಜನರ ಜೊತೆ ಸೇರಿ ಗ್ಯಾಂಗ್ ಕಟ್ಕೊಂಡ್ಬಿಟ್ಟಿದ್ರು. ಆದರೆ ಒಂದೇ ಗ್ಯಾಂಗ್ ಕೈದಿಗಳು ಇವರೆಲ್ಲ ಒಟ್ಟಿಗೆ ಇದು ಬಿಟ್ರೆ ತೊಂದರೆ ಆಗ್ಬಿಡುತ್ತೆ ಅಂತ ಬೇರೆ ಬೇರೆ ಬ್ಯಾರಕ್ಗಳಿಗೆ ಅವರನ್ನು ಶಿಫ್ಟ್ ಮಾಡಲಾಯಿತು. ಈ ಕ್ರಮಕ್ಕೆ ಕೋಪಗೊಂಡಂತಹ ಇಬ್ಬರು ಆರೋಪಿಗಳು ಜೈಲಿನ ಡಿಜಿಪಿ ಅಲೋಕ್ ಕುಮಾರ್ ವಿರುದ್ಧವೇ ಅದೊಂದು ಸಂಚು ರೂಪಿಸಿ ಈಗ ತಗಲಾಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮತ್ತೆ ಸದ್ದು ಮಾಡಿದ ಮೊಬೈಲ್. ಆರೋಪಿಗಳ ಕೈಯಲ್ಲಿ ಮೊಬೈಲ್ ಕೊಟ್ಟಿದ್ದೇ ಅಲೋಕ್ ಅಂದ್ರು ಕೈದಿಗಳು. ಅಲೋಕ್ ಕುಮಾರ್ ಹೆಸರಿಗೆ ಕಳಂಕ ತರಲು ನಡೆಯುತ್ತಾ ಸಂಚು. ಪರಪ್ಪನ ಅಗ್ರಹಾರ ಕೈದಿಗಳ ಪಾಲಿಗೆ ಸ್ವರ್ಗ ಅಂದ್ರೆ ತಪ್ಪೇ ಇಲ್ಲ ಬಿಡಿ. ಯಾಕಂದ್ರೆ ಕೈದಿಗಳ ಕೈಯಲ್ಲಿ ಮೊಬೈಲ್ ರಿಂಗಣಿಸುತ್ತಿದೆ. ಕೈದಿಗಳು ಕೈಯಲ್ಲಿ ಮೊಬೈಲ್ ಹಿಡಿದು ನಾಳೆ RCB ಮ್ಯಾಚ್ ಇದೆ, ಈ ಸಲ ಕಪ್ ನಮ್ದೇ ಅಂತ ಹೇಳೋ ವಿಡಿಯೋ ವೈರಲ್ ಆಗಿದೆ. ಡೇಟ್ ಇವತ್ತು, ನಾಳೆ ಬೆಂಗಳೂರು ಮ್ಯಾಚ್ ಬೇರೆ, ಈ ಸಲ ಕಪ್ಪು ನಮ್ದೇ, ಈ ಸಲ ಕಪ್ ನಮ್ದು. ನೋಡಿ ನಮ್ಮ ಕುಮಾರನು RCB ಆಡ್ತಾನೆ. ಅಷ್ಟೇ ಅಲ್ಲ, RCB ಪರ ಆಡ್ತೀವಿ ಅಂತಿರೋ ಕೈದಿಗಳು ಮುಂದುವರೆದು ಕಾರಾಗೃಹ DGP ಅಲೋಕ್ ಕುಮಾರ್ ವಿರುದ್ಧವೂ ಗಂಭೀರ ಆರೋಪ ಮಾಡಿದ್ದಾರೆ. ಮೊಬೈಲ್ ಕೊಟ್ಟಿದ್ದೇ DGP ಎಂದು ವಿಡಿಯೋ ಮಾಡಿದ್ದಾರೆ. ನಮಗೆ ಮೊಬೈಲ್ ತಂದುಕೊಟ್ಟಿದ್ದೆ ಅಲೋಕ್ ಕುಮಾರ್ ಅಂದಿದ್ದಾರೆ. ಈ ಫೋನ್ ತಗೊಂಬಂದು ಕೊಟ್ಟಿದ್ದು IPS, ಈ ಫೋನ್ ತಗೊಂಬಂದು ಕೊಟ್ಟಿದ್ದು ಅಲೋಕ್ ಕುಮಾರ್. DG ಇಲ್ಲಿ ಕಾಸು ಕೊಟ್ಟರೆ ಎಲ್ಲ ಸಿಗುತ್ತೆ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಆರೋಪಿಗಳಾದ ದರ್ಶನ್ ಮತ್ತು ಅಭಿಷೇಕ್ ಬ್ಯಾರಕ್ನಲ್ಲಿ ಪರಿಶೀಲನೆ ಮಾಡಿದಾಗ ಹಾಲಿನ ಕವರ್ನಲ್ಲಿದ್ದ ಮೊಬೈಲ್ ಪತ್ತೆಯಾಗಿದೆ. ವಿಚಾರ ಅಂದ್ರೆ ಅಲೋಕ್ ಕುಮಾರ್ ಜೈಲು DGP ಆಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಜೈಲಿನಲ್ಲಿ ಫುಲ್ ಟೈಟ್ ರೂಲ್ಸ್ ಮಾಡಿದ್ರು. ಮೊನ್ನೆಯೂ ಕೈದಿಗಳ ಹೆಸರಿನ ಆಧಾರದಲ್ಲಿ ಬೇರೆ ಬೇರೆ ಬ್ಯಾರಕ್ಗೆ ಕೆಲವರನ್ನ ಶಿಫ್ಟ್ ಮಾಡಿದ್ರು. ಇದರಿಂದ ಕೋಪಗೊಂಡ ಕೈದಿಗಳು ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ ಅನ್ನೋದು ಬಯಲಾಗಿದೆ. ಅಲೋಕ್ ಕುಮಾರ್ ಹೆಸರಿಗೆ ಕಳಂಕ ತರಲು ಸಂಚು ನಡೆದಿದೆ ಅನ್ನಲಾಗ್ತಿದೆ. ಈ ಬಗ್ಗೆ ಅಲೋಕ್ ಕುಮಾರ್ TV9ಗೆ ಸ್ಪಷ್ಟನೆ ನೀಡಿದ್ದಾರೆ. ನಾವು ಜೈಲಿನಲ್ಲಿ ಆಲ್ಫಾಬೆಟಿಕಲ್ ಎಲ್ಲ ಕೈದಿಗಳಿಗೆ ಈಗ ಗ್ಯಾಂಗ್ ಪ್ರಕಾರ ಇದ್ರು. ಈಗ ಆಲ್ಫಾಬೆಟಿಕಲ್ ನಾವು ಎಲ್ಲರಿಗೆ ಬ್ಯಾರಕ್ ನಾವು ಅವ್ರಿಗೆ ಲೊಕೇಟ್ ನಾವು ಮಾಡ್ತಾ ಇದ್ವಿ. ಅದಕ್ಕೆ ಸ್ವಲ್ಪ ಇವರು ರೊಚ್ಚಿಗೆದ್ದು ತರಲೆ ಮಾಡಕ್ಕೆ ಒಂದು ಏನಿದೆ ಈ ಫೋನ್ ಏನಿದೆ ಒಂದು ಟಾಯ್ಲೆಟ್ ನಲ್ಲಿ 2 ಫೀಟ್ ಕೆಳಗಡೆ ಪೈಪ್ ನಲ್ಲಿ ಇಟ್ಟಿದ್ರು. ಸದ್ಯ ಮೊಬೈಲ್ಗಳನ್ನ ಸೀಸ್ ಮಾಡಲಾಗಿದ್ದು ಪ್ರಕರಣ ಸಂಬಂಧ 3 ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಜೈಲರ್ಗಳನ್ನ ವಿಚಾರಣೆ ಮಾಡಲಾಗ್ತಿದೆ. ಪ್ರದೀಪ್, TV9 ಬೆಂಗಳೂರು.